Hello students, in this video I am going to discussing about the structure of the flower. Okay, in the last video I am already discussing the inflorescence ಬಗ್ಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಲಾಸ್ಟ್ ವಿಡಿಯೋದಾಗ. This video completely discussing about the what is flower, structure of the flower, ಫ್ಲವರ್ದಾಗ ಬರ್ತಕ್ಕಂಥ ಪಾರ್ಟ್ಸ್ಗಳು ಯಾವ ಪಾರ್ಟ್ಸದ್ದು ಏನೇನು ಫಂಕ್ಷನ್ ಅದ ಅದ್ರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ದಿಸ್ ಇಸ್ ಆನ್ ಫಾರ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯೂಸ್ವಲಿ ಸ್ಟ್ರಕ್ಚರ್ ಆಫ್ ದಿ ಫ್ಲವರನ್ನು ಸಮ್ ಟೈಮ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಕರೆಕ್ಟಾಗಿ ಲಕ್ಷ ಕೊಟ್ಟು ನೋಡ್ಬೇಕ್ರಿ ವಿಡಿಯೋನ. ಓಕೆ, ಫ್ಲವರ್ ಮೀನ್ಸ್ ವಾಟ್? ಫ್ಲವರ್ ಅಂದರೆ ಏನು ರೀ? ಫ್ಲವರ್ ಇಟ್ಸ್ ನಥಿಂಗ್ ಬಟ್ a reproductive part of the plants or the reproductive organ of the plant, that is called flower ಅಂತ ಕರಿತೀವಿ ನಾವು. ಓಕೆ, ಫ್ಲವರ್ ಅಂತಕ್ಕಂಥದ್ದು ವಿಚ್ ಇಸ್ ಆನ್ reproductive organ usually present in the angiospermic plants. angiospermic plants ಒಳಗಡೆ ಇರ್ತಕ್ಕಂಥ reproductive organ ಯಾವುದಂದ್ರೆ ಫ್ಲವರ್ ಅಂತ ಕರಿತೀವಿ ನಾವು. ಅಂದ್ರೆ ಫ್ಲವರ್ದ ಯೂಸಲಿ ಯಾವ ಫ್ಲವರ್ದ ನಾವು ಡಯಾಗ್ರಾಮ್ ತೆಗಿತೀವಿ ಸ್ಟಡಿ ಮಾಡ್ಬೇಕಾಯ್ತಾರ. ನಿಮ್ಮ ಸಿಲೆಬಸ್ನಾಗ ಎದ್ರದ್ದು ಕೊಟ್ಟಿದ್ದಾರಂದ್ರೆ ಹೆಬಿಸ್ಕಸ್ ಫ್ಲವರ್ ಅಂತ ಕರಿತೀವಿ ನಾವು. ದಾಸವಾಳ ಹೂ ಅಂತ ಕೇಳಿರಲ್ಲ ಎಲ್ಲರೂ. ಆ ದಾಸವಾಳ ಹೂದು ಏನು ಮಾಡ್ತೀವಿ ನಾವು ಇಲ್ಲ. ಸೊ ಡಯಾಗ್ರಾಮ್ ತೆಗೆದಕ್ಕಿಂದ ಅದ್ರ ಬಗ್ಗೆ ಡಿಟೇಲ್ ಆಗಿ ಏನು ಹೋಗ್ತೀವಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ರೀ. ಓಕೆ, ಫಸ್ಟ್ ನೋಡ, ಇದ್ರ ಸ್ಟ್ರಕ್ಚರ್ ತೆಗಿತ್ನಾಗ ಯಾವ ಪಾರ್ಟ್ಸಿಂದ ಫ್ಲವರ್ ಸ್ಟ್ರಕ್ಚರನ್ನು ನಾವು ಸ್ಟಾರ್ಟ್ ಮಾಡಬೇಕು. ಫ್ಲವರ್ನಾಗ ಬೇರೆ 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 ಪಾರ್ಟ್ಸ್ಗಳು ಕಂಡು ಬರ್ತಾವೆ ರೀ. ಯಾವ್ಯಾವ ಪಾರ್ಟ್ಸಿಂದ ನಾವು ಡಿಟೇಲಾಗಿ ಸ್ಟಡಿ ಮಾಡ್ಬೇಕು ರೀ, ಸ್ಟಾರ್ಟ್ ಮಾಡ್ಬೇಕಿದು. ಫಸ್ಟಕ್ಕೆ ಏನದಲ್ಲ, ಸ್ಟಿಗ್ಮಾ ಸ್ಟೈಲ್ ಓರಿನ ತಕ್ಕೋಬೇಕ್ರಿ. ದಟ್ ಈಸ್ ಕಾಲ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಸ್ಟಿಗ್ಮಾ ಪಾರ್ಟ್ ಅದ ಇದು. ದಿಸ್ ಈಸ್ ಗಿ ಸ್ಟೈಲ್ ಪಾರ್ಟ್ ಅಂತ ಕರೀತಾರೆ ಇದಕ್ಕೆ. ದಿಸ್ ಈಸ್ ಕಾಲ್ಡ್ ಸ್ಟೈಲ್ ಪಾರ್ಟ್. ಇದು ಸ್ಟಿಗ್ಮಾ ಪಾರ್ಟ, ಇದು ಸ್ಟೈಲ್ ಪಾರ್ಟ. ಸ್ಟೈಲ್ ಪಾರ್ಟ್ ಕೆಳಗಡೆ ಏನು ಬರ್ತದೆ ರೀ, ದಟ್ ಈಸ್ ಕಾಲ್ ಓವರಿ ಅಂತ ಕರೀತಾರೆ. ಓಕೆ, ಸ್ಟಿಗ್ಮಾ, ಸ್ಟೈಲ್, ಓವರಿ. ನೆಕ್ಸ್ಟ್ ಬಿಲೋ ಓವರಿ ಸೋಲನ್ ಪಾರ್ಟನ್ನು ನೋಡ್ತೀವಿ ನಾವು. ದಟ್ ಈಸ್ ಕಾಲ್ ಥಲಾಮಸ್ ಅಂತ ಕರಿಬೇಕು. ಥಲಾಮಸ್. ದಿಸ್ ಈಸ್ ದಿ ಥಲಾಮಸ್, ದಿಸ್ ಈಸ್ ದಿ ಪೆಡಿಶಿಲ್. ಎಲ್ಲ ಒಟ್ಟು ಪಾರ್ಟ್ ಇದು ಥಲಾಮಸ್ ಅಲ್ಲ, ಇದ್ರಾಗ ಇದು ಥಲಾಮಸ್, ಇದು ಮಾತ್ರ ಇದಕ್ಕೆ ಪೆಡಿಶಿಲ್ ಅಂತ ಕರೀತಾರೆ. ಸೊ ಅದನ್ನು ನಾವು ಲೇಬ್ಲಿಂಗ್ ಮಾಡ್ತಿರ್ತೀವಲ್ಲ ಅಲ್ಲೆಲ್ಲ ಡೀಟೇಲಾಗಿ ಹೇಳೋಣ ಅವಾಗ. ನೆಕ್ಸ್ಟ್ ಒನ್, ಆಫ್ಟರ್ ದಿ ಈಗ ಮೇಲ್ಗಡೆ ಪೋರ್ಷನನ್ನು ನಾವೆಲ್ಲ ತೆಗಿತಾ ಹೋದ್ವಿ ಅಂದ್ರೆ ಸೆಪಲ್ ಅಂತ ಕಂಡು ಬರ್ತದೆ. ಸೆಪಲ್, ದಿಸ್ ಈಸ್ ಆಲ್ಸೋ ಸೆಪಲ್. ಸೆಪಲ್ ಮೀನ್ಸ್ ಗ್ರೀನ್ ಕಲರ್ಡ್ ಪಾರ್ಟ್ ಆಫ್ ದಿ ಫ್ಲವರ್. ಫ್ಲವರ್ ಒಳಗಡೆ ಇರ್ತಕ್ಕಂಥ ಗ್ರೀನ್ ಕಲರ್ ಪಾರ್ಟಿಗೆ ಏನು ಕರೀತಾರೆ ಅಂದ್ರೆ ಸೆಪಲ್ ಅಂತ ಕರೀತಾರೆ. ದ ಗ್ರೀನ್ ಕಲರ್ ಪಾರ್ಟ್ ಆಫ್ ದಿ ಫ್ಲವರ್ ದಟ್ ಈಸ್ ಕಾಲ್ಡ್ ಸೆಪಲ್ ಅಂತ ಹೇಳಬೇಕು. ಸೆಪಲ್ ಮೇಲ್ಗಡೆ ಪೆಟಲ್ ತೆಗೆದ್ವಿ. ಪೆಟಲ್ ಇಸ್ ನಥಿಂಗ್ ಬಟ್ ಕಲರ್ಡ್ ಪಾರ್ಟ್ ಆಫ್ ದಿ ಫ್ಲವರ್ ದಟ್ ಈಸ್ ಕಾಲ್ಡ್ ಪೆಟಲ್. ರೈಟ್, ದಿಸ್ ಈಸ್ ದಿ ಪೆಟಲ್ ಪಾರ್ಟ್. ಇದಕ್ಕೆ ಪೆಟಲ್ ಪಾರ್ಟ್ ಅಂತ ಕರಿಬೇಕು. ಪೆಟಲ್ ಪಾರ್ಟ್. ಓಕೆ, this is about the petal part. Right, sepal ಆಯಿತು, ಪೆಟಲ್ ಆಯಿತು, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಯಿತು. ಆಫ್ಟರ್ ದಟ್ ಏನು ಮಾಡಬೇಕು, ಸ್ಟೆಮನನ್ನು ತೆಗಿಬೇಕು. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸನ್ನು ತೆಗಿಬೇಕು. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬೇರೆ ಬೇರೆ ಮಾರ್ಕರ್ಲೆ ತೆಗಿತೀನಿ ನಾ. ಎದಕ್ಕೆ ಗೊತ್ತಾಗಲಿ ತಕ್ಷಣ ನಿಮಗೆ ಎಲ್ಲ ಪಾರ್ಟ್ಗಳು ಬೇರೆ ಬೇರೆ ಅದಾವ ಅಂತ ತಕ್ಷಣ ಗೊತ್ತಾಗೋದು ಹೆಂಗೆ ರೀ? ಮತ್ತೆ ಎಲ್ಲ ಸೇಮ್ ತೆಗೆದಿವ್ರೆ ಎಲ್ಲ ಸೇಮ್ ಕಾಣ್ತೈತಿ. ಅದ್ರ ಸಂಬಂಧ ಬೇರೆ ಬೇರೆ ಮಾರ್ಕರ್ಲೆ ತೆಗಿಯಾಕ್ತೇನೆ. ಇಷ್ಟ ಹಿಂಗೆ ತೆಗಿಬೇಕು ಇದನ್ನು. ಏನು ಇದನ್ನು ಕೂಡ ಹಿಂಗೆ ಮಾಡಬೇಕು ಈ ರೀತಿ. ಸ್ವಲ್ಪ ಜಾಸ್ತಿ ತೋರಿಸ್ಬೇಕು ನೀವು. ಈ ಕಡೆ ತೋರಿಸ್ಬೇಕು, ಈ ಕಡೆ ಹೇಳಿ. ರೈಟ್, ಇದ್ರಾಗ ಒಂದು ಸ್ವಲ್ಪ ಶೇಡಿಂಗ್ ಮಾಡಿದವ್ರ ರೀತಿ ಮಾಡಬೇಕು.
ಸ್ವಲ್ಪ ನೋಡೋಕೆ ಚಂದ ಕಾಣಬೇಕಲ್ಲ ಅದು ಅದ್ರ ಸಲುವಾಗಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಶೇಡಿಂಗ್ ಮಾಡಿದವ್ರ ರೀತಿ ಮಾಡ್ಬೇಕ್ರಿ ಇದನ್ನು ಈ ರೀತಿ. ನೀವು ನಿಮ್ಮಂತೆ ಪೆನ್ಸಿಲ್ ಇರ್ತದಲ್ಲ, ನೀವು ಕೂಡ ಏನು ಮಾಡ್ಬೇಕಂದ್ರೆ ನೋಡಿದ ಕೂಡಲೇ ಸರ್ 5 ಮಾರ್ಕ್ಸ್ ಕೊಡ್ಬೇಕು, ಅದಕ್ಕೆ ಆ ರೀತಿ ತೆಗಿಬೇಕ್ರಿ. ನೋಡಿದ ಕೂಡಲೇ ಘಾಟ್ ಹಾಕಿಸಿನ 0 ಮಾರ್ಕ್ಸ್ ಕೊಡೋದಾಗಬಾರ್ದು ಅವರು. ರೈಟ್, ಈ ಕಡೆ ಕೂಡ ಒಂದು ಸ್ವಲ್ಪ ಶೇಡಿಂಗ್ ಮಾಡಿರಿ. ರೈಟ್, ಈಗ ಪಾರ್ಟ್ಸ್ಗಳ ಬಗ್ಗೆ ನಾವು ಹೇಳ್ತಾ ಹೋಗ್ಬೇಕು. ಓವರಿ ಒಳಗಡೆ ಎಂಬ್ರಿಯೋ ಸ್ಯಾಕ್ ಅಂತ ತಕ್ಷಣ ಕಂಡು ಬರ್ತದೆ. ಎಂಬ್ರಿಯೋ ಸ್ಯಾಕ್ ಬಗ್ಗೆ ನಿಮಗೆ ಈಗ ಗೊತ್ತಾಗಲ್ಲ, ನೆಕ್ಸ್ಟ್ ನೀವು ಸೆಕೆಂಡ್ ಇಯರ್ಗೆ ಬಂದರೆ ತಿಳ್ಕೊರು ಎಂಬ್ರಿಯೋ ಸ್ಯಾಕ್ ಅಂದರೆ ಏನು, ಅದರ ಡೀಟೇಲ್ ಆಸ್ಪೆಕ್ಟ್ಸ್ ಅವ್ರಿ ಅವಾಗ ತಿಳಿತದೆ. ಓವರಿ ಒಳಗಡೆ ಎಂಬ್ರಿಯೋ ಸ್ಯಾಕ್ ಅಂತ ತಕ್ಷಣ ಫಾರ್ಮೇಷನ್ ಆಗ್ತದೆ. ಇವಾಗ ಎಂಬ್ರಿಯೋ ಸ್ಯಾಕ್ ಅಂತ ತಕ್ಷಣ ಕಂಡು ಬರ್ತದೆ ರೀ. ಇಲ್ಲೆಲ್ಲ ಅದರೊಳಗಡೆ ಬೇರೆ ಬೇರೆ ಪಾರ್ಟ್ಸ್ಗಳು ಕಂಡು ಬರ್ತಾವೆ. ಎಗ್ ಸೆಲ್ ಅಂತ ತಕ್ಷಣ ಬರ್ತದೆ, ಸಿನಾರ್ಜಿಡ್ಸ್ ಅಂತ ತಕ್ಷಣ ಕಂಡು ಬರ್ತದೆ, ಪೋಲಾರ್ ನ್ಯೂಕ್ಲಿಯೈ ಅಂತ ತಕ್ಷಣ ಬರ್ತದೆ, ಆ್ಯಂಟಿಪೋಡಲ್ ಸೆಲ್ಸ್ ಅಂತ ತಕ್ಷಣ ಕಂಡು ಬರ್ತಾವೆ. ರೈಟ್, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಫ್ಲವರ್. ಇಷ್ಟ ತೆಗೆದುಬಿಟ್ರೆ ತಿಳ್ಕೊರು ನಿಮಗೆ ಮಾರ್ಕ್ಸ್ ಕೊಡಲ್ಲ. ಚಂದ ತೆಗೆದಿರ್ತೀರಿ ನೀವೆಲ್ಲ, ಆದರೂ ಮಾರ್ಕ್ಸ್ ಕೊಡೋದಿಲ್ಲ. ಅದಕ್ಕೆ ಲೇಬಲಿಂಗ್ ಇರೋದಿಲ್ಲ ರೀ. ಅದಕ್ಕೆ ಲೇಬಲಿಂಗ್ ಇರ್ದ ಯಾವ ಡಯಾಗ್ರಾಮ್ಗೆ ಲೇಬಲಿಂಗ್ ಇರಲ್ಲ ಅಂಥ ಡಯಾಗ್ರಾಮ್ಗೆ ಮಾರ್ಕ್ಸ್ ಬರಲ್ಲ ರೀ. ಅಂದ್ರೆ ಒಂದು ಲೇಬಲಿಂಗ್ಗೆ ಹಾಫ್ ಮಾರ್ಕ್ಸ್ ಇರ್ತದೆ. ರೈಟ್, ಕೆಳಗಡೆ ಏನು ಪಾರ್ಟ್ ಬರ್ತದಿಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಪೆಡಿಸಿಲ್ ಅಂತ ತಕ್ಷಣ ಕರೀತಾರೆ. ಇದಕ್ಕೆ ಪೆಡಿಸಿಲ್. ಪೆಡಿಸಿಲ್ 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 ಇದು ನಥಿಂಗ್ ಬಟ್ ಸ್ಟಾಕ್ ಆಫ್ ದಿ ಫ್ಲವರ್. ಸ್ಟಾಕ್ ಆಫ್ ದಿ ಲೀಪ್ ಬಗ್ಗೆ ಗೊತ್ತೈತೆ ನಿಮಗೆ, ನೆನಪು ಮಾಡ್ಕೋರಿ. ಸ್ಟಾಕ್ ಆಫ್ ದಿ ಲೀಪ್, ಸ್ಟಾಕ್ ಆಫ್ ದಿ ಲೀಪ್ ಪಿಟಿಯೋಲ್, ಪಟ್ನ ನೆನಪಾಗಿಬಿಡ್ಬೇಕಾದ್ರೆ. ಸ್ಟಾಕ್ ಆಫ್ ದಿ ಫ್ಲವರ್ ಪೆಡಿಸಿಲ್. ಅಪ್ಪರ್ ಸೋಲನ್ ಪಾರ್ಟ್ ಆಫ್ ದ ಪೆಡಿಸಿಲ್. ಪೆಡಿಸಿಲ್ ಮೇಲ್ಗಡೆ ಕಂಡು ಬರ್ತಕ್ಕಂಥ ಸೋಲನ್ ಪಾರ್ಟಿಗೆ ಏನು ಕರೀತಾರೆ ಅಂದ್ರೆ ದ್ಯಾಟ್ಸ್ ನಥಿಂಗ್ ಬಟ್ ತಲಾಮಸ್. ಇದಕ್ಕೆ ತಲಾಮಸ್ ಅಂತ ತಕ್ಷಣ ಕರಿಬೇಕು. ಇದಕ್ಕೆ ತಲಾಮಸ್ ಪಾರ್ಟ್ ಅಂತ ತಕ್ಷಣ ಕರೀತಾರೆ. ಸ್ಟಾಕ್ ಆಫ್ ದಿ ಫ್ಲವರ್ ಪೆಡಿಸಿಲ್, ಅಪ್ಪರ್ ಸೋಲನ್ ಪಾರ್ಟ್ ಆಫ್ ದ ಪೆಡಿಸಿಲ್ ದಟ್ ಈಸ್ ಕಾಲ್ಡ್ ತಲಾಮಸ್ ರೀಸನ್. ಈ ಪಾರ್ಟ್ ಹೇಳಿದ್ರು ಅಂದ್ರೆ ಗ್ರೀನ್ ಕಲರ್ಡ್ ಪಾರ್ಟ್ ಆಫ್ ದಿ ಫ್ಲವರ್ ದಟ್ ಈಸ್ ಕಾಲ್ಡ್ ಸೆಪಲ್. ದಿಸ್ ಈಸ್ ದಿ ಸೆಪಲ್ ಅಂತ ತಕ್ಷಣ ಕರಿಬೇಕು. ಕಲರ್ಡ್ ಪಾರ್ಟ್ ಆಫ್ ದಿ ಫ್ಲವರ್ ದಟ್ ಈಸ್ ಕಾಲ್ಡ್ ಪೆಟಲ್. ಇದಕ್ಕೆ ಪೆಟಲ್ ಅಂತ ತಕ್ಷಣ ಕರೀತಾರೆ. ಸೆಪಲ್ ಆಯಿತು, ಪೆಟಲ್ ಆಯಿತು. ಇನ್ನು ಸಾಕಷ್ಟು ಲೇಬಲಿಂಗ್ ಮಾಡ್ತಕ್ಕಂಥ ಪಾರ್ಟ್ಸ್ದವ್ರು ಇದ್ರಾಗ ಎಸ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟನ್ನು ತೊಗೊಂಡ್ರೆ ಅಂದ್ರೆ ಸ್ಟೆಮನ್ ಅಂತ ತಕ್ಷಣ ಕರೀತಾರೆ. ದಿಸ್ ಈಸ್ ದಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಈ ಕಂಪ್ಲೀಟ್ ಸ್ಟ್ರಕ್ಚರ್ಗೆ ಏನು ಕರೀತಾರೆ ಅಂದ್ರೆ ಸ್ಟೆಮನ್ ಅಂತ ತಕ್ಷಣ ಕರೀತಾರೆ. ದಿಸ್ ಈಸ್ ದಿ ಸ್ಟೆಮನ್ ಒಳಗಡೆ ಕಂಡು ಬರ್ತಕ್ಕಂಥದ್ದು ಅದೇನೊಂದು ಪಾರ್ಟ್ ಕಂಡು ಬರ್ತದಲ್ಲ ಮೇಲ್ಗಡೆ, ದ್ಯಾಟ್ ಈಸ್ ಕಾಲ್ ಆ್ಯಂಥರ್ ಅನ್ಬೇಕು. ಇದಕ್ಕೆ ಆ್ಯಂಥರ್. ಆ್ಯಂಥರ್ ಕೆಳಗಡೆ ಆ್ಯಂಥರ್ದು ಸ್ಟಾಲ್ಕ್ ಕಂಡು ಬರ್ತದೆ, ದ್ಯಾಟ್ ಈಸ್ ಕಾಲ್ ಸ್ಟಾಲ್ಕ್ ಆಫ್ ದಿ ಆ್ಯಂಥರ್ ಇಸ್ ನಥಿಂಗ್ ಬಟ್ ಅ ಫಿಲಾಮೆಂಟ್. ಫಿಲಾಮೆಂಟ್ ಆ್ಯಂಥರ್ ಕೆಳಗಡೆ ಫಿಲಾಮೆಂಟ್ ಅಂತ ತಕ್ಷಣ ಕಂಡು ಬರ್ತದೆ ರೀ. ಇದಕ್ಕೆ ನಾವು ಸಿಂಗಲ್ ಸ್ಟ್ರಕ್ಚರ್ ತೆಗೆದೀವಿ ಅಂದ್ರೆ ಸ್ಟೆಮನ್ ಅಂತ ತಕ್ಷಣ ಕರಿತೀವಿ ನಾವು. ಸ್ಟೆಮನ್ ಇದು ನಥಿಂಗ್ ಬಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಅಂತ ತಕ್ಷಣ ಕರಿಬೇಕು ರೀ. ಅಗೇನ್ ಇಲ್ಲಿ 3 ಪಾರ್ಟ್ಸನ್ನು ಲೇಬಲಿಂಗ್ ಮಾಡಬೇಕಾಗ್ತದೆ. ಮತ್ತು ನಾವು ಅಲ್ಲಿ ಒಂದದಲ್ಲ, ದ್ಯಾಟ್ ಈಸ್ ಕಾಲ್ ಸ್ಟಿಗ್ಮಾ. ಇದಕ್ಕೆ ಸ್ಟಿಗ್ಮಾ ಮಾಡಬೇಕು. ಸ್ಟಿಗ್ಮಾ ಕೆಳಗಡೆ ಕಂಡು ಬರ್ತದಲ್ಲ, ಇಲ್ಲಿ ಮೇಲ್ಗಡೆ ಅದಾಯ್ತು, ಕೆಳಗಡೆ ಪಾರ್ಟ್ ಸ್ಟೈಲ್. ಏನ್ರಿ ಸ್ಟೈಲ್, ಹೆಸರು ಕೂಡ ಭಾಳ ಚಂದ ಐತ್ರಿ ಅದ್ರಲ್ಲಿ. ಸ್ಟೈಲ್ ಐತಿ, ಸ್ಟಿಗ್ಮಾ, ಸ್ಟೈಲ್. ನೆಕ್ಸ್ಟ್ ಇಲ್ಲಿ ಕಂಡು ಬರೋದು ಏನು ಹೇಳಿ ನೋಡು, ಸ್ಟಿಗ್ಮಾ, ಸ್ಟೈಲ. ಅವ್ನು ಎರಡೂ ಹೇಳಿರತ್ತೆ, ಇದನ್ನು ಹೇಳೋದೇನು ದೊಡ್ಡಗದ ನಿಮಗೆ. ಓವರಿ. ಏನ್ರಿ ಓವರಿ, ಒಂದೊಂದು 3 ಸಲ ಹೇಳಬೇಕು. ಓವರಿ, ಇದು ಸ್ಟೈಲ್, ಇದು ಸ್ಟಿಗ್ಮಾ. ಸ್ಟಿಗ್ಮಾ, ಸ್ಟೈಲ್, ಓವರಿ. ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ್ಯಾಗ ಬರ್ತದೆ. ಆ್ಯಂಥರ್ ಆ್ಯಂಡ್ ಫಿಲಾಮೆಂಟ್ ತೊಗೊಂಡ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ್ಯಾಗ ಬರ್ತದೆ. ಇಲ್ಲಿ ಆ ಪೆಟಲ್ದ ನಾವು ಫಂಕ್ಷನ್ ಹೇಳ್ತಾ ಹೋದ್ವಿ ಅಂದ್ರೆ ದ ಮೇನ್ ಫಂಕ್ಷನ್ ಆಫ್ ಪೆಟಲ್ ವಿಚ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಅಟ್ರಾಕ್ಷನ್ ಆಫ್ ದ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸನ್ನು ಅಟ್ರಾಕ್ಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತದ್ರಿ ಪೆಟಲ್. ಈಗ ಯಾರು ಹೋಗಿ ಒಬ್ಬರು ಹೂ ತೊಗೋತಾರಂದ್ರೆ ಹೂ ಅಟ್ರಾಕ್ಷನ್ ಮಾಡಬೇಕಲ್ಲ ಮನುಷ್ಯರನ್ನ.
ಹೆಂಗೆ ಅಟ್ರಾಕ್ಷನ್ ಮಾಡ್ತೈತ್ರಿ ಅದ್ರಾಗ ಇರ್ತಕ್ಕಂಥ ಯಾವ ಪಾರ್ಟ್ ಅಟ್ರಾಕ್ಷನ್ ಮಾಡ್ತೈತೆ ಅಂದ್ರೆ ನಿಮ್ಮನ್ನ ಪೆಟಲ್ ಅಂತಕ್ಕಂಥ ಪಾಠ ಅಟ್ರಾಕ್ಷನ್ ಮಾಡ್ತದೆ, ನಾಟ್ ಅ ಸೆಪಲ್. ಓಕೆ, ಓವರಿ ಒಳಗಡೆ ಏನು ಕಂಡು ಬರ್ತೈತೆ ಇಲ್ಲೆಲ್ಲ, ದಟ್ ಈಸ್ ಕಾಲ್ ಎಂಬ್ರಿಯೋ ಸ್ಯಾಕ್ ಅಂತ ತಕ್ಷಣ ಕರಿತೀವಿ ನಾವು. ದಿಸ್ ಈಸ್ ದಿ ಎಂಬ್ರಿಯೋ ಸ್ಯಾಕ್ ಅಂತ ತಕ್ಷಣ ಕರಿಬೇಕು. ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಹೆಬಿಸ್ಕಸ್ ಫ್ಲವರ್ಸ್. ಹೆಬಿಸ್ಕಸ್ ಫ್ಲವರ್ದು ಕಂಪ್ಲೀಟ್ ಸ್ಟ್ರಕ್ಚರ್, ಫ್ಲವರ್ದು ಆಲ್ರೆಡಿ ಡೆಫಿನಿಷನ್ ಏನು, ವಿಚ್ ಇಸ್ ದನ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಪ್ಲಾಂಟ್ಸ್ ಅಂತ ತಕ್ಷಣ ಕರಿತೀವಿ ನಾವು. ಸಪೋಸ ಫ್ಲವರ್ನ ಇರ್ಲಿಕ್ಕಂದ್ರೆ ಗಿಡದಾಗ ಹೂಣ ಆಗ್ಲಿಕ್ಕೆ ತಿಳ್ಕೊರಿ ನಾವು ನೀವು ಬದುಕೋದಿಲ್ಲ. ಎದಕ್ಕೆ? ತಿನ್ನಕ್ಕೆ ಆಹಾರ ಬೇಕಲ್ಲ, ನಮಗೆ ಫುಡ್ ಬೇಕಲ್ಲ. ಫ್ರೂಟ್ಸ ಸೀಡ್ ಅದು ಫಾರ್ಮೇಷನ್ ಆಗ್ತಾವಲ್ಲ, ಯಾವಾಗ ಫಾರ್ಮೇಷನ್ ಆಕಾಯೋ ಮೊದಲು ಫ್ಲವರ್ ಆಕೈತೆ ರೀ, ಫ್ಲವರ್ ಆದ್ಮೇಲೆ ಫ್ಲವರ್ ಒಳಗಡೆ ಫರ್ಟಿಲೈಸೇಷನ್ ಆಕೈತಿ, ಫರ್ಟಿಲೈಸೇಷನ್ ಆದ್ದಿಂದ ಏನಾಕೈತೆ ನಮ್ಗೆ, ಸೊ ಸೀಡ್ಸ್ ಅದು ಸೀಡ್ ಸೆಟ್ಟಿಂಗ್ ಅದು ನೆಕ್ಸ್ಟ್ ಆಗ್ತದೆ. ಓಕೆ ರೈಟ್, ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಫ್ಲವರ್ ಅಂತ ತಕ್ಷಣ ಕರಿತೀವಿ ನಾವು. ಇದರೊಳಗಡೆ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನು ಮೆನ್ಷನ್ ಮಾಡಿನ ಇಲ್ಲಿ. ದಟ್ ಈಸ್ ಕಾಲ್ ಕ್ಯಾಲಿಕ್ಸ್, ಕ್ಯಾಲಿಕ್ಸ್, ಕೊರೊಲ್ಲಾ, ಆಂಡ್ರೋಯಿಸಿಯಂ, ಗೈನೋಯಿಸಿಯಂ. ಇವು 4 ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. So many of the students are confusing the calyx and sepal. ಸೆಪಲ್ ಅಂದರೆ ಏನು ಗೊತ್ತಿರೋದಿಲ್ಲ ಅವ್ರಿಗೆ, ಕ್ಯಾಲಿಕ್ಸ್ ಅಂದರೆ ಏನು ಗೊತ್ತಿರೋದಿಲ್ಲ, ಎರಡು ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ಅವರು. ಸೆಪಲ್, ಇಲ್ಲಿ ಸೆಪಲ್ ಅಂತ ತಕ್ಷಣ ಬರ್ತೀನಿ, ಸೆಪಲ್ ದ ಯೂನಿಟ್ ಆಫ್ ಕ್ಯಾಲಿಕ್ಸ್. ಯೂನಿಟ್ ಆಫ್ ಕ್ಯಾಲಿಕ್ಸ್ ಇದು ನಥಿಂಗ್ ಬಟ್ ಸೆಪಲ್. ಹಿಂಗಂದ್ರೆ ಏನು, ಸೆಪಲ್ಸ್ ನಾವು ಕಲೆಕ್ಷನನ್ನು ತೊಗೊಂಡೇವು ತಿಳ್ಕೊರಿ. ಭಾಳಷ್ಟು ಸೆಪಲ್ಸದ ನಾವು ಕಲೆಕ್ಷನನ್ನು ತೊಗೊಂಡೀವಿ ಅಂದ್ರೆ ಅವಾಗ ಕ್ಯಾಲಿಕ್ಸ್ ಅಂತ ತಕ್ಷಣ ಕರಿಬೇಕು. ಕಲೆಕ್ಷನ್ ಫಾರ್ಮ್ ಆಫ್ ದ ಸೆಪಲ್ ದಟ್ ಈಸ್ ಕಾಲ್ ಕ್ಯಾಲಿಕ್ಸ್. ಈಗ ಕೈ ಐತಿದು, ಒಟ್ಟು ಕೈ ಅಂತ ತಕ್ಷಣ ಕರಿತೀವಿ ನಾವು. ಇದಕ್ಕೆ ಹಿಂಗೆ ಏನಂದ್ರೆ ಇದಕ್ಕೆ ಕೈ ಐತಿವ್ರಿ, ಇದಕ್ಕೆ ಕೈ ಅನ್ನೋದಿಲ್ಲ, ಬಳ್ಳ ಐತಿವಿ ಇದಕ್ಕೆ. ಇಲ್ಲೂ ಕೂಡ ಹಂಗೆ ಕಲೆಕ್ಷನ್ ಆಫ್ ದಿ, ಇಲ್ಲೆಲ್ಲ ನಾವು ಫಿಂಗರ್ಸ್ ಹೇಳಿದ್ರೆ ಕೈ ಅಂತ ತಕ್ಷಣ ಹೇಳ್ತೀವಿ, ಅದೇ ಐತಿ ಕಲೆಕ್ಷನ್ ಆಫ್ ದ ಸೆಪಲ್ ಹೇಳಿದ್ವಿ ಅಂದ್ರೆ ಅದಕ್ಕೆ ಕ್ಯಾಲಿಕ್ಸ್ ಅಂತ ತಕ್ಷಣ ಕರಿಬೇಕು. ಇಲ್ಲಿ ಕೂಡ ಹಂಗಾರೆ ಎಲ್ಲ ಸೇಮ್ ಇರ್ತೈತಿ. ಕಲೆಕ್ಷನ್ ಆಫ್ ದಿ ವಾಟ್, ಪೆಟಲ್, ಪೆಟಲ್ದ ಕಲೆಕ್ಷನ್ ತೊಗೊಂಡಿವಿ ಅಂದ್ರೆ ಕೊರೋಲಾ ಅಂತ ತಕ್ಷಣ ಕರಿತೀವಿ ನಾವು. ಓಕೆ, ಯೂನಿಟ್ ಆಫ್ ಕೊರೋಲಾ ದಟ್ ಇಸ್ ಕಾಲ್ ಪೆಟಲ್, ಯೂನಿಟ್ ಆಫ್ ಕ್ಯಾಲಿಕ್ಸ್, ಯೂನಿಟ್ ಅಂದ್ರೆ ಸ್ಮಾಲ್ ಪಾರ್ಟ್ ರೀ, ಯೂನಿಟ್ ಆಫ್ ಕ್ಯಾಲಿಕ್ಸ್ ದಟ್ ಇಸ್ ಕಾಲ್ ಸೆಪಲ್ ಅಂತ ತಕ್ಷಣ ಕರಿತೀವಿ ನಾವು. ಆಲ್ ದ 4 ಪಾರ್ಟ್ಸ್ ಆರ್ ಸೇಮ್, ಎಲ್ಲ ಕೂಡ ಹಂಗೆ ಇರ್ತೈತಿ. ಇಲ್ಲಿ ಕೂಡ ಆಂಡ್ರೋಸಿಯಂ ಸಿಂಬಲ್ ಈ ರೀತಿ ರಿಪ್ರೆಸೆಂಟೇಷನ್ ಮಾಡ್ತೀವಿ ನಾವು. ಜೀರೋ ಮಾಡೋದು ಮೇಲ್ಗಡೆ ಈ ರೀತಿ ಒಂದು ಕೋಂಬ್ ತೋರಿಸಿದವ್ರತೆ ತೋರಿಸ್ಬಿಡೋದು. ಅದಕ್ಕೆ ಹಂಗೆ ತೋರಿಸಿದವ್ರಿಗೆ ಆಂಡ್ರೋಸಿಯಂ ಅನ್ಬೇಕು ರೀ, ವಿಚ್ ಇಸ್ ದನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಓಕೆ, ಗೈನೋಸಿಯಮ್ದು ರೌಂಡ್ ಮಾಡೋದು, ದವಾಖಾನಿಗೆ ಚಿಹ್ನೆ ಇರ್ತಾವಲ್ಲ ಪ್ಲಸ್ ಅಂತ ತಕ್ಷಣ ಆ ರೀತಿ ಹಿಂಗೆ ತೋರಿಸ್ಬಿಡೋದು. ದಿಸ್ ಈಸ್ ಕಾಲ್ ಫೀಮೇಲ್ ರಿಪ್ರೊಡಕ್ಟಿವ್ದು ಸಿಂಬಾಲ್ ರೀ. ಅದು ರಿಮೆಂಬರ್, ಇವ್ನು ನೆನಪಿಡ್ಬೇಕ್ರಿ ನೀವು. ಶಾರ್ಟ್ಕಟ್ನಾಗ ಇವು ಬರ್ತಾವೆ. ಹಿಂಗೆ ಬರೆದ್ರಂದ್ರೆ ಮೇಲ್ದು ಪಾರ್ಟ್ ಇರ್ತೈತೆ ರೀ, ಹಿಂಗೆ ಬರ್ತೀವಿ ಅಂದ್ರೆ ಅದು ಫಿಮೇಲ್ ಪಾರ್ಟ್ ಇರ್ತದೆ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದು ರೀ, ಆಂಡ್ರೋಸಿಯಮ. ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದು ರೀ, ಗೈನೋಸಿಯಮ. ಯೂನಿಟ್ ಆಫ್ ಆಂಡ್ರೋಸಿಯಂ ಸೇಮ್, ಯೂನಿಟ್ ನೇಮ್ ಬರ್ದೇನೆ ಇಲ್ಲೆಲ್ಲ. ಯೂನಿಟ್ ಆಫ್ ಆಂಡ್ರೋಸಿಯಂ ಏನು ಬರ್ದೇನೆ ರೀ, ಯೂನಿಟ್ ಆಫ್ ಆಂಡ್ರೋಸಿಯಂ ಇದನ್ನು ತಿಂಬಿಟ್ಟ ಸ್ಟೆಮನ್ ಅಂತ ತಕ್ಷಣ ಕರಿಬೇಕು. ದಟ್ ಈಸ್ ಕಾಲ್ ಸ್ಟೆಮನ್ ಅಂತ ತಕ್ಷಣ ಕರಿತೀವಿ ನಾವು. ಯೂನಿಟ್ ಆಫ್ ಗೈನೋಸಿಯಂ ಕರ್ದೀವಿ ಅಂದ್ರೆ ಗೈನೋಸಿಯಮ್ದು ಯೂನಿಟ್ ಪಾರ್ಟಿ ಪಿಸ್ಟಿಲ್ ಅತ್ತಾರಿ. ಪಿಸ್ಟಿಲ್ is nothing but a unit of gynosium. Androstamen is nothing but a unit of androsium ಅಂತ ತಕ್ಷಣ ಕರಿಬೇಕ್ರಿ. ಓಕೆ, ಸೊ ದೀಸ್ ಆರ್ ದ ಸ್ಟ್ರಕ್ಚರ್ ಆಫ್ ದಿ ಫ್ಲವರ್ ರೀ. ಅದ್ರದ್ದು ಎಲ್ಲ ಯೂನಿಟ್ಸ್ ನೇಮ್ ಇರ್ಬೋದು, ಬರ್ದೀವಿ ನಾವು. ಸ್ಟೆಮನ್ದು ನಾವು ಸಪ್ರೇಟ್ ಡಯಾಗ್ರಾಮ್ ತೆಗೆದೀವಿ ಅಂದ್ರೆ ಸ್ಟೆಮನ್ ಹೆಂಗೆ ತೆಗಿತೀರಿ, ಸೇಮ್. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಸ್ಟೆಮನ್. ಎಂಥರ್ ಪಾರ್ಟ್ ರೀ, ದಿಸ್ ಈಸ್ ದಿ ಎಂಥರ್. What is that? Filament. Pistil is a ನಡಬಾರಕಿನ ಪಾರ್ಟ್ ಅಟ್ಟ ತೋರಿಸೋದು. ಸ್ಟಿಗ್ಮಾ, ಸ್ಟೈಲ್, ಓವರಿ. ರೈಟ್, ಸ್ಟಿಗ್ಮಾ. ಸೆಕೆಂಡ್ ಥಿಂಗ್ ಸ್ಟೈಲ್. ಥರ್ಡ್ ಥಿಂಗ್ ಓವರಿ. ಸ್ಟಿಗ್ಮಾ, ಸ್ಟೈಲ್, ಓವರಿ ಅಂತಾರೆ ಫಿಲಾಮೆಂಟ್. ಓಕೆ, ಅನದರ್ ಸಮ್ ಆಫ್ ದಿ ಇನ್ಫಾರ್ಮೇಷನನ್ನು ಬರ್ದಿದ್ದೇನೆ ಇಲ್ಲ. ಇದು ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಇಲ್ಲೇನು ಬರ್ದೇನಲ್ಲ, ಇದಷ್ಟು ಭಾಳ ಇಂಪಾರ್ಟೆಂಟ್.
ಅದರ ಸಂಬಂಧ ನಾವು ಒಂದು ಬಾಕ್ಸ್ ಹಾಕಿನಿ ಅದಕ್ಕೆ. ಓಕೆ, ಕಂಪ್ಲೀಟ್ ಫ್ಲವರ್. ವಾಟ್ ಈಸ್ ಕಂಪ್ಲೀಟ್ ಫ್ಲವರ್ಸ್? ಕಂಪ್ಲೀಟ್ ಫ್ಲವರ್ ಅಂದರೆ ಏನು? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಂಪ್ಲೀಟ್. ಯಾವ ಫ್ಲವರ್ನಾಗ ಇವು 4 ಭಾಗಗಳು ಕಂಡು ಬರ್ತಾವೆ. 4 ಭಾಗಗಳಂದರೆ ಯಾವ ಬರ್ದಾನೆ ಅಲ್ಲಿ? ಸೆಪಲ್ ಇರ್ಬೋದು, ಪೆಟಲ್ ಇರ್ಬೋದು, ಇಲ್ಲಿ ಬರ್ದಾನೆ ನೋಡ್ರಿ. ಕ್ಯಾಲಿಕ್ಸ್ ಸೆಪಲ್ ಇರ್ಬೋದು, ಪೆಟಲ್ ಇರ್ಬೋದು, ಸ್ಟೆಮನ್ ಇರ್ಬೋದು, ಪಿಸ್ಟಿಲ್ ಇರ್ಬೋದು. ಒಂದು ಫ್ಲವರ್ನಾಗ ನೀವು ನೋಡಿದ ಕೂಡಲೇ ಇವು 4 ಭಾಗ ನಿಮಗೆ ಏನಾರ ಕಂಡು ಬಂದು ಅಂದ್ರೆ ಅಂಥ ಫ್ಲವರ್ಗೆ ಏನು ಕರಿಬೇಕು ಹೇಳ್ರಿ? ಕಂಪ್ಲೀಟ್ ಫ್ಲವರ್ ಅಂತ ತಕ್ಷಣ ಕರೀತಾರೆ. 4 ಭಾಗಗಳು ಕಂಡುಬಾರ್ದು. ಯಾವ್ಯಾವ ರೀ? ಕ್ಯಾಲಿಕ್ಸ್, ಕೊರೋಲಾ, ಎಂಡ್ರೋಸಿಯಮ್, ಗೈನೋಸಿಯಮ್. ಈಚ್ ಫ್ಲವರ್ ಕಂಟೈನ್ಸ್ ಅ ಸಿಂಗಲ್ ಫ್ಲವರ್ ಕಂಟೈನ್ಸ್ 4 orals, that is called calyx, corolla, androsium and gynosium. That type of flower that is called complete flowers. ಎಲ್ಲ ಫ್ಲವರ್ದ ನೀವು ಎಲ್ಲ ಹೇಳೋದು ಕೇಳಿದ್ರಿ. ಎಲ್ಲ ಮುಗಿದ ಮೇಲೆ ಕಾನ್ಸೆಪ್ಟ್ ಮುಗಿದ ಮೇಲೆ ನೇಚರ್ ಒಳಗಡೆ ಹೊರಗಡೆ ಹೋಗಿಷನ್ ಗಾರ್ಡನ್ದಾಗ ಯಾವ್ಯಾವ ಪಾರ್ಟ್ಸ್ ಯಾವ್ಯಾವ ಕಂಪ್ಲೀಟ್ ಇದಾವೆ, ಯಾವ್ಯಾವ ಇನ್ಕಂಪ್ಲೀಟ್ ಇದಾವೆ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗ್ತದೆ. ಕಂಪ್ಲೀಟಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತೈತೆ ರೀ ಅದು. ಇನ್ಕಂಪ್ಲೀಟ್ ಫ್ಲವರ್ ಅಂದ್ರೆ ಏನು? ದ ಫ್ಲವರ್ ವಿಚ್ ಲ್ಯಾಕ್ಸ್ 1 or more orals. ಇಲ್ಲ 4 ಇರಬೇಕತ್ತಿ. ಇನ್ಯ ಸೆಪಲ್ಸ್ ಇರ್ಬೋದು, ಪೆಟಲ್ಸ್ ಇರ್ಬೋದು, ಎಂಡ್ರೋಸಿಯಮ್ ಇರ್ಬೋದು, ಗೈನೋಸಿಯಮ್ ಇರ್ಬೋದು. 4 ಯಾವರ ಅಬ್ಸೆಂಟ್ ಇದ್ದು ಅಂದ್ರೆ, 4 ಯಾವರ ಮೈನಸ್ ಆಗಿದ್ದು ಅಂದ್ರೆ ಅಂಥ ಫ್ಲವರ್ಗೆ ಏನು ಕರಿತೀವಿ ಅಂದ್ರೆ ನಾವು ಇನ್ಕಂಪ್ಲೀಟ್ ಫ್ಲವರ್ ಅಂತ ತಕ್ಷಣ ಕರಿಬೇಕು. 4 ಏನಿರ್ತಾವಲ್ಲ, 4 ಯಾವರ ಮೈನಸ್ ಆಗಿದ್ದು ಅಂದ್ರೆ 1 ಇರ್ಬೋದು, 2 ಇರ್ಬೋದು. ಅಂಥ ಫ್ಲವರ್ಗೆ ಏನು ಕರಿಬೇಕಂದ್ರೆ ಇನ್ಕಂಪ್ಲೀಟ್ ಫ್ಲವರ್ ಅಂತ ತಕ್ಷಣ ಕರಿತೀವಿ ನಾವು. ವಿಚ್ ಮೀನ್ಸ್ ದಟ್ ದ ಫ್ಲವರ್ ವಿಚ್ ಲ್ಯಾಕ್ಸ್ 1 or more orals, these all are the orals, that is called incomplete flower ಅಂತ ತಕ್ಷಣ ಕರಿಬೇಕು. Unisexual flower, the name itself indicates single ಅಂದ್ರೆ ಏನು? ಒಂದ ಪಾರ್ಟ್ ಇರಬೇಕು. ಯಾವುದು? ಐದರ್ ಮೇಲ್ ಪಾರ್ಟರ್ ಇರ್ಬೋದು, ಐದರ್ ಫಿಮೇಲ್ ರೀಪ್ರೊಡಕ್ಟಿವ್ ಪಾರ್ಟರ್ ಇರ್ಬೋದು. ಸೆಕ್ಷುವಲ್ ಅಂದ್ರೆ ಇಲ್ಲಿ ನಾವು ಮೇಲ್ ಆರ್ ಫಿಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಪಾರ್ಟನ್ನು ಹೇಳ್ತಾ ಹೋಗ್ತೀವಿ ರೀ. ದ ಫ್ಲವರ್ ವಿಚ್ ಕಂಟೈನ್ಸ್ ಐದರ್ ಹೆಂಗೆ ಬರಿಬೇಕು ಹೇಳಿ? ಸಿಂಬಾಲ್ ಬರ್ದಾನೆಲ್ಲ ಐದರ್ ಮೇಲ್ ಬರ್ದೇವ್ರೆ ಎಲ್ಲೈತೆ ನೋಡ್ರಿ. ಐದರ್ ಮೇಲ್ ಆರ್ ಫಿಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. Female reproductive part. The flower which contains either male or female reproductive part, that type of flower that is called unisexual flower. Finally, bisexual flower. Yes, one thing you can remember. All unisexual flowers are one minus atala, either one there irಬೇಕು, either male or irಬೋದು, female or irಬೋದು. Incomplete flower ko kuda example ಆಗ್ತದೆ. Okay. Next one, bisexual flower. Bisexual flower. The flower which contains both male and female reproductive part. That type of flower that is called as what? Bisexual flower ಅಂತ ತಕ್ಷಣ ಕರಿಬೇಕು. ಅಷ್ಟು ನೋಡ್ರಿ ಕರೆಕ್ಟ್ ಆಗಿ ಬರ್ಕೋಬೇಕು. The flower which contains all 4 orals that is called unisexual complete flower. The flower which lacks 1 or more orals that is called incomplete flower. The flower which contains either male or female reproductive part that is called unisexual flower. It comes incomplete. Next one is unisexual. Bisexual ಅಂದ್ರೆ the flower which contains both male or female reproductive part ಇದ್ದು ಅಂದ್ರೆ ಅಂಥದಕ್ಕೆ ನಾವು bisexual flower ಅಂತ ತಕ್ಷಣ representation ಮಾಡ್ತೀವಿ. Okay, so this is the complete structure of the flower. ಇದೇನಾರ ನಿಮಗೆ ಏನಾರ ಫ್ಲವರ್ ಬಗ್ಗೆ ನಿಮಗೆ ಏನಾರ ಗೊತ್ತಾಗಲಿಕ್ಕಂದ್ರೆ ಏನು ಮಾಡೋಂಗಿಲ್ಲ, ಹೊಳ್ಳಿ ಇನ್ನೊಂದು ವಿಡಿಯೋ ನೋಡಬೇಕು. ಅಂಡರ್ಸ್ಟ್ಯಾಂಡ್ ಆಗುತ್ತಾನೆ ಅದನ್ನು ನೀವು ನೋಡಲೇಬೇಕು ರೀ. ಯಾಕಂದ್ರೆ ದಿಸ್ ಈಸ್ ದಿ ಬೇಸಿಕ್ ಥಿಂಗ್. ಎಂಜಿಯೋಸ್ಪರ್ಮಿಕ್ ಪ್ಲ್ಯಾಂಟ್ ಬಗ್ಗೆ ನೀವು ಸ್ಟಡಿ ಮಾಡಕತ್ತೀರಿ ಅಂದ್ರೆ ಅಲ್ಲಿ ರೀಪ್ರೊಡಕ್ಟಿವ್ ಪಾರ್ಟ್ ಹೊಳ್ಳೆ ನೀವು ಫ್ಲವರ್ ಬಗ್ಗೆ ಸ್ಟಡಿ ಮಾಡಕತ್ತೀರಿ. ಸ್ಟಿಗ್ಮಾ ಸ್ಟೈಲ ಓರಿ ಅದ್ರಾಗ ಬರ್ತೈತಿ, ಫಿಲಾಮೆಂಟಾ ಎಂಥರ ಯಾವ ಪಾರ್ಟ್ನಾಗ ಬರ್ತಾವೆ, ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಯಾವುದತ್ರಿ, ಫಿಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಯಾವುದತ್ರಿ, ಆಲ್ರೆಡಿ ತೋರ್ಸೇನೆ ಅದು ಮೇಲ್ದ ಇದು ಫಿಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಓಕೆ, ಸೊ ಇನ್ ದಿ ಅಪ್ಕಮಿಂಗ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ I am discussing the next aspect. You have to draw this diagram and write all those points. Thank you.